ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಒಬ್ಬಟ್ಟು ಸಾರನ್ನ ಒಂದೊಂದು ಕಡೆ ಒಂದೊಂದು ರೀತಿಲಿ ಮಾಡ್ತಾರೆ. ಈ ವಿಡಿಯೋದಲ್ಲಿ ನಾವು ಮಾಡೋ ವಿಧಾನದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಒಬ್ಬಟ್ಟು ಸಾರು ಅಥವಾ ಬೇಳೆಕಟ್ಟು ಸಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲು ಒಣಕೊಬ್ಬರಿ, 2 ಸ್ಪೂನು ಧನಿಯಾ, 4 ಸ್ಪೂನು ಜೀರಿಗೆ, 1 ಸ್ಪೂನು ಗಸಗಸೆ, ಒಂದು ಅರ್ಧ ಸ್ಪೂನು ಮೆಂತೆ, 2 ಏಲಕ್ಕಿ, 8ರಿಂದ 10 ಕಾಳುಮೆಣಸು, 1 ಇಂಚಷ್ಟು ಚಕ್ಕೆ, 1 ಪೀಸ್ ಚಕ್ರಮಗ್ಗು, ಸ್ವಲ್ಪ ಕಲ್ಲುಹು, 8ರಿಂದ 10 ಲವಂಗ ಮೆಣಸಿನ್ಕಾಯಿ. ಒಂದು ಬಾಣಲಿನ ಬಿಸಿಗಿಟ್ಬಿಟ್ಟು ಕೊಬ್ಬರಿ ಮತ್ತು ಗಸಗಸೆ ಬಿಟ್ಟು ಇನ್ನು ಉಳಿದ ಎಲ್ಲ ಮಸಾಲೆ ಪದಾರ್ಥಗಳನ್ನು ಬಾಣಲಿಗೆ ಹಾಕ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಜಾಸ್ತಿ ಹುರ್ಕೋಬಾರ್ದು, ಸೀದ್ಬಿಟ್ರೆ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ. ಮಸಾಲೆ ಸ್ವಲ್ಪ ಹುರಿದ ನಂತರ ಗಸಗಸೆ ಸೇರಿಸ್ಕೋಬೇಕು. ಗಸಗಸೆನೂ ಅಷ್ಟೇ ಜಾಸ್ತಿ ಹುರ್ಕೋಬಾರ್ದು, ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಎಲ್ಲ ಮಸಾಲೆ ಪದಾರ್ಥಗಳು ಹುರಿದ ನಂತರ ಗ್ಯಾಸ್ ಆಫ್ ಮಾಡಿ ತಣ್ಣಗಾಕ್ಬಿಡಿ. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ತೊಗೊಂಡು ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ನಂತರ ಒಣಕೊಬ್ಬರಿ ಸೇರಿಸ್ಕೊಂಡು ಮತ್ತೆ ಪುಡಿ ಮಾಡ್ಕೊಳ್ಳಿ. ಇಷ್ಟು ಪುಡಿ ಆದರೆ ಸಾಕಾಗುತ್ತೆ. ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಸಾರು ಮಾಡಲಿಕ್ಕೆ ಮೇನ್ ಬೇಕಾಗಿರೋದು ಬೇಳೆ ಬೇಯಿಸಿದ ನೀರು, 2 ದೊಡ್ಡಗಡ್ಡೆ ಈರುಳ್ಳಿ, ಒಂದು 8ರಿಂದ 10 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಎಣ್ಣೆ, ತೊಳೆದು ನೆನಾಕೊಂಡಿಟ್ಕೊಂಡಿರೋ ಹುಣಸೆಹಣ್ಣು, ಕಲ್ಲುಪ್ಪು, ಸಾಸಿವೆ, ಪುಡಿ ಮಾಡಿಟ್ಕೊಂಡಿರೋ ಮಸಾಲೆ. ಒಂದು ಪಾತ್ರೆ ಬಿಸಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಸಿಡಿದ ನಂತರ ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವನ್ನ ಉಳಿಸ್ಕೋಬೇಕು. ಮಧ್ಯ ಮಧ್ಯ ಕೈ ಆಡಿಸ್ಕೊತ ಹುರ್ಕೋಬೇಕು, ಇಲ್ಲಾಂದರೆ ಈರುಳ್ಳಿ ಸೀದೋಗ್ಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು. ಇಷ್ಟಾದರೆ ಸಾಕಾಗುತ್ತೆ. ಸೈಡಿಗೆ ಎತ್ತಿಟ್ಕೋಬೇಕು. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿ, ಪುಡಿ ಮಾಡಿಟ್ಕೊಂಡ್ರೆ ಮಸಾಲೆನ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಇಷ್ಟು ನುಣ್ಣಗಾದರೆ ಸಾಕಾಗುತ್ತೆ. ಇವಾಗ ಒಂದು ಪಾತ್ರೆ ಬಿಸಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ 1 ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಸಿಡಿದ ನಂತರ ಉಳಿಸ್ಕೊಂಡಿರೋ ಕರಿಬೇವು ಹಾಕಬೇಕು. ಈ ಟೈಮಲ್ಲಿ ನೀವು ಒಣಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೋದು. ನಂತರ ರುಬ್ಕೊಂಡಿರೋ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಈ ಮಸಾಲೆ ಎಣ್ಣೆಲ್ಲೇ ಚೆನ್ನಾಗಿ ಕುದಿಬೇಕು. ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ, ಇವಾಗ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಎಣ್ಣೆ ಬಿಟ್ಕೊಂಡ್ಮೇಲೆ ಬೇಳೆ ಬೇಯಿಸಿದ ನೀರು ಇರುತ್ತಲ್ಲ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ನಂತರ ತೊಳೆದು ನೆನೆಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಹುಣಸೆಹಣ್ಣು, ಅದನ್ನು ಹಿಂಡ್ಕೊಂಡು ಹಾಕ್ಕೋಬೇಕು. ಹುಳಿ ಸ್ವಲ್ಪ ಮುಂದಿದ್ರೆ ಒಬ್ಬಟ್ಟು ಸಾರು ಟೇಸ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು. ಒಬ್ಬಟ್ಟು ಸಾರು ಕುದ್ದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ಟೈಮಲ್ಲಿ ಒಬ್ಬಟ್ಟು ಮಾಡೋಕ್ಕೆ ರುಬ್ಬಿಟ್ಕೊಂಡಿರ್ತೀವಲ್ಲ ಹೂರಣನ, ಅದನ್ನು ನಿಂಬೆಹಣ್ಣಿನ ಗಾತ್ರದಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಟ್ಟನ್ನು ಸಣ್ಣ ಊರಿನಲ್ಲಿನೇ ಕುದಿಸ್ಕೋಬೇಕು. ಒಬ್ಬಟ್ಟು ಸಾರನ್ನ ಉಕ್ಕಿಸ್ಕೋಬಾರ್ದು, ಉಕ್ಕಿಸಿದ್ರೆ ಟೇಸ್ಟ್ ಕಡಿಮೆ ಆಗುತ್ತೆ ಅಂತಾರೆ. ಈ ರೀತಿ ಕುದಿ ಬರೋ ಟೈಮಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಘಮನೂ ಚೆನ್ನಾಗಿರುತ್ತೆ. ಇದನ್ನು ಒಂದು ಟಿಪ್ ಅಂದ್ಕೊಳ್ಳಿ. ಇವಾಗ ರುಚಿಯಾದ ಒಬ್ಬಟ್ಟು ಸಾರು ರೆಡಿ ಆಯಿತು.